ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರೀತಿಯಿಂದ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಬಯಸ್ತೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಈ ಅವಕಾಶವನ್ನು ಕೊಟ್ಟಂತಹ ದೇವರಿಗೆ ಸ್ತೋತ್ರವನ್ನು ಮಾಡುತ್ತಾ ನಾವು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ಒಂದು ಪ್ರಾರ್ಥನೆಯ ಮುಖಾಂತರ ಮುಂದೆ ಹೋಗೋಣ. ಪ್ರಾರ್ಥಿಸುವ. ಸೇನಾಧೀಶ್ವರನಾದ ಯೆಹೋವನೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಕರುಣಾಳುವೆ, ಕೃಪಾನಿಧಿಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರ. ವಿಶೇಷವಾಗಿ ನಿನ್ನ ಈ ಒಂದು ಸಮಯದಲ್ಲಿ ಸ್ತೋತ್ರ ಮಾಡ್ತೇವೆ. ಕರ್ತನೇ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲು ಹೋಗುತ್ತಿರುವಾಗ ನೀನೇ ನಮ್ಮೊಟ್ಟಿಗೆ ಮಾತನಾಡು. ನನ್ನ ಹೃದಯದ ಧ್ಯಾನವು, ನನ್ನ ಬಾಯ ಮಾತುಗಳು ನಿನಗೆ ಈ ಹೊತ್ತು ಸಮರ್ಪಕವಾಗಿರಲೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನಾವು ಮತ್ತೊಂದು ವಿಷಯದ ಕುರಿತಾಗಿ ಕಲಿಯಲು ಹೋಗ್ತಾ ಇದ್ದೇವೆ. ಪೌಲನ ಒಂದು ಪತ್ರಿಕೆಯಲ್ಲಿ 2ನೇ ತಿಮೋತಿ 3ನೇ ಅಧ್ಯಾಯ 1ರಿಂದ 5 ವಾಕ್ಯಗಳನ್ನು ಈ ಒಂದು 13 ಸಂಚಿಕೆಗಳಲ್ಲಿ ನಾವು ಧ್ಯಾನ ಮಾಡಲು ಹೋಗ್ತಾ ಇದ್ದೇವೆ. ಪೌಲನು ಈ ಅಂತ್ಯಕಾಲದವರು ಯಾವ ರೀತಿ ಇರ್ತಾರೆ ಎಂಬುದಾಗಿ ಮಾತನಾಡ್ತಾನೆ. ಈ ಭಾಗದಲ್ಲಿ 19 ವಿಧವಾದಂತಹ ಜನರನ್ನು ಈ ಅಂತಿಮ ಕಾಲದಲ್ಲಿ ತಿಮೋತಿ ನೀನು ಕಾಣ್ತೀಯ, ಅವರಿಂದ ದೂರವಿರು ಎಂಬಂತಹ ಮಾತುಗಳನ್ನು ಪೌಲನು ಬರೀತಾ ಇದ್ದಾನೆ. ಏನು ಹೇಳುತ್ತೆ ಸತ್ಯವಾಕ್ಯ ನೋಡೋಣ ಬನ್ನಿ. 2ನೇ ತಿಮೋತಿ 3ನೇ ಅಧ್ಯಾಯ 1ರಿಂದ 5 ವಾಕ್ಯಗಳು. ಸತ್ಯವಾಕ್ಯ ಈ ರೀತಿ ಹೇಳ್ತಿದೆ: ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರವನ್ನು ನೆನೆಸದವರು ಇರ್ತಾರೆ. ಇಂಥವರಿಂದ ತಿಮೋತಿ ನೀನು ದೂರವಿರು ಎಂಬಂತಹ ಮಾತುಗಳನ್ನು ಪೌಲನು ಈ ಭಾಗದಲ್ಲಿ ನುಡಿತಾ ಇದ್ದಾನೆ. ಪ್ರಿಯರೇ, ಈ ಕಳೆದ ಸಂಚಿಕೆಯಲ್ಲಿ ನಾವು ಸ್ವಾರ್ಥ ಚಿಂತಕರ ಬಗ್ಗೆ ಕಲಿತಿದ್ದೇವೆ, ಹಣದಾಸೆಯುಳ್ಳವರ ಬಗ್ಗೆ ಕಲಿತಿದ್ದೇವೆ. ಅಷ್ಟೇ ಅಲ್ಲ, ಬಡಾಯಿ ಕೊಚ್ಚಿಕೊಳ್ಳುವವರ ಕುರಿತಾಗಿ ನಾವು ಕಲಿತಿದ್ದೇವೆ, ಅಹಂಕಾರಿಗಳ ಕುರಿತಾಗಿ ನಾವು ಕಲಿತಿದ್ದೇವೆ. ಇಂದು ನಾವು ದೂಷಕರ ಕುರಿತಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯೋಣ. ಇಲ್ಲಿ 19 ವಿಧವಾದಂತಹ ಜನರ ಕುರಿತಾಗಿ ಪೌಲನು ಮಾತನಾಡ್ತಾ ಹೇಳ್ತಿದ್ದಾನೆ. ಇವರೆಲ್ಲರಿಂದ ನೀನೇನು ಮಾಡಬೇಕಪ್ಪ ಅಂತಂದರೆ ದೂರ ಇರಬೇಕು ಎಂಬುದಾಗಿ ಪೌಲನು ತಿಮೋತಿಯನಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸ್ತಾ ಇದ್ದಾನೆ. ಪ್ರಿಯರೇ, ನಾವೀಗ ಈ ಒಂದು 5ನೆಯ ಅಂಶವಾಗಿ ಈ ಕಡೆಯ ದಿವಸಗಳಲ್ಲಿ ದೂಷಕರು ಇರ್ತಾರೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಈ ದೂಷಣೆಯ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯೋಣ. ದೂಷಣೆ ಎಂಬುದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ, ದೂಷಣೆ ಮಾಡಿದವರಿಗೆ ಎಂತಹ ಶಿಕ್ಷೆಯುಂಟು ಎಂಬುದಾಗಿ ಸತ್ಯವಾಕ್ಯದಿಂದ ನಾವು ಕಲಿಯೋಣ. ಗಮನಿಸೋಣ ಬನ್ನಿ. ನಾವು ಮೊದಲನೇದಾಗಿ ನೋಡೋದಾದರೆ ಕಜೂಜಾ ಎಂಬಂತಹ ಒಬ್ಬ ಪಾಪ್ ಹಾಡುಗಾರ ಇಲ್ಲವೇ ಗಾಯಕ ಏನು ಮಾಡ್ತಾನಪ್ಪ ಅಂತಂದರೆ, ಒಂದು ಪಬ್ನಲ್ಲಿ ಆತನು ಧೂಮಪಾನವನ್ನು ಮಾಡ್ತಾ ಆ ಹೊಗೆಯನ್ನು ಗಾಳಿಯಲ್ಲಿ ಬಿಟ್ಟು ಎಲ್ಲರ ಮುಂದೆ ಹೇಳ್ತಾನೆ, ದೇವರೇ, ಈ ಹೊಗೆಯು ನಿನಗಾಗಿ, ಈ ಹೊಗೆಯನ್ನು ನೀನು ತೆಗೆದುಕೋ ಎಂಬುದಾಗಿ ಹೀಯಾಳಿಸುತ್ತಾ ದೇವರನ್ನು ದೂಷಣೆಯ ಮಾತುಗಳಿಂದ ಮಾತನಾಡುವಾಗ ಸ್ವಲ್ಪ ದಿವಸಗಳಾದ ನಂತರ ಆತನು ಕ್ಯಾನ್ಸರ್ ವ್ಯಾಧಿಯಿಂದ ಭಯಾನಕವಾದಂತಹ ಸಾವನ್ನಪ್ತಾನೆ. ದೇವರನ್ನು ದೂಷಿಸಿದ ಪ್ರಯುಕ್ತ ಆತನಿಗಾದಂತಹ ಶಿಕ್ಷೆ ಏನು ಎಂಬುದಾಗಿ ನಾವು ನೋಡುವಾಗ ಮರಣ ಶಿಕ್ಷೆ. ಪ್ರಿಯರೇ, ಇಂದಿನ ಕಾಲದಲ್ಲಿ ದೇವರನ್ನು ನಾವು ಪ್ರತಿನಿತ್ಯವೂ ಕೂಡ ಕೆಲವೊಮ್ಮೆ ಏನು ಮಾಡ್ತೇವಪ್ಪ ಅಂತಂದರೆ ದೂಷಣೆ ಮಾಡ್ತೇವೆ. ಒಂದು ಸಣ್ಣ ಗಾಯವಾಗಬಾರ್ದು, ಅನಾರೋಗ್ಯ ಬರಬಾರ್ದು, ಒಂದು ಕಷ್ಟ ಉಂಟಾಗಬಾರ್ದು. ಏನಾದರೂ ಕಷ್ಟ ಬಂದಲ್ಲಿ ಆ ದೇವರೇ ಇದ್ದರೆ ನನಗೆ ಇಂತಹ ಪರಿಸ್ಥಿತಿ ಬರ್ತಿತ್ತೋ ಎಂಬುದಾಗಿ ನಾವು ದೇವರನ್ನೇ ದೂಷಿಸುವಂತಹ ಮಾತುಗಳನ್ನು ಆಡಲಿಕ್ಕೆ ಮುಂದೆ ಹೋಗ್ತೇವೆ. ಬಹಳ ವಿಪರ್ಯಾಸ. ಇಂತಹ ಒಂದು ಆಲೋಚನೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬರಬಾರ್ದು. ಯಾಕೆ ಎಂಬುದಾಗಿ ನಾವು ನೋಡುವಾಗ ದೇವರನ್ನು ದೂಷಿಸುವುದು ಮಹಾಪಾಪ. ದೇವರನ್ನು ದೂಷಿಸಿದವರಿಗೆ ಎಂತಹ ಶಿಕ್ಷೆ ಉಂಟು ಗೊತ್ತೋ ನಿಮಗೆ? ಬನ್ನಿ ಸತ್ಯವಾಕ್ಯದಲ್ಲಿ ನಾವು ನೋಡೋಣ. ಸತ್ಯವಾಕ್ಯದಲ್ಲಿ ನಾವು ನೋಡೋದಾದರೆ ಯಾಜಕ ಕಾಂಡ
ನಾವು 24ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 24ನೇ ಅಧ್ಯಾಯ ನಾನು 16ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ದೇವರನ್ನು ದೂಷಿಸಿದವರಿಗೆ ಶಿಕ್ಷೆ ಏನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ, ದಯಮಾಡಿ ಗಮನಿಸಿ. ವಾಕ್ಯ: ಯೆಹೋವನ ಹೆಸರನ್ನು ನಿಂದಿಸಿದವನಿಗೆ ಮರಣ ಶಿಕ್ಷೆಯಾಗಬೇಕು. ದೇವರು ಈ ಮಾತನ್ನು ಇಂದು ನನ್ನ ಬಳಿ ನಿನ್ನ ಬಳಿ ಮಾತನಾಡ್ತಾ ಇದ್ದಾನೆ. ಯೆಹೋವನಿಗೆ ವಿರೋಧವಾಗಿ ಮಾತನಾಡುವವರಿಗೆ, ಯೆಹೋವ ದೇವರನ್ನು ದೂಷಿಸಿದವರಿಗೆ ಏನಾಗುತ್ತಂತೆ? ಶಿಕ್ಷೆಯಾಗುತ್ತಂತೆ. ಎಂತಹ ಶಿಕ್ಷೆ? ಮರಣ ಶಿಕ್ಷೆ. ನೋಡಿ, ವಾಕ್ಯ ಎಷ್ಟು ಅಚ್ಚುಕಟ್ಟಾಗಿ ಹೇಳ್ತಿದೆ. ಯಾವುದೇ ರೀತಿಯಾದಂತಹ ಇಲ್ಲಿ ಸಂಶಯಗಳು ಉಂಟಾಗೋದಿಲ್ಲ. ವಾಕ್ಯ ಸ್ಪಷ್ಟವಾಗಿದೆ. ಯೆಹೋವನ ಹೆಸರನ್ನು ನಿಂದಿಸಿದವನಿಗೆ ಮರಣ ಶಿಕ್ಷೆಯಾಗಬೇಕು. ಸಮೂಹದವರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ಅನ್ಯ ದೇಶಸ್ಥನೇ ಆಗಲಿ ಸ್ವದೇಶಸ್ಥನೇ ಆಗಲಿ ಯೆಹೋವನ ಹೆಸರನ್ನು ನಿಂದಿಸಿದರೆ ಅವನಿಗೆ ಮರಣ ಶಿಕ್ಷೆ ಆಗಬೇಕು. ಅವರು ಯಾರಾದರೂ ಆಗಿರ್ಬೋದು, ಹೆಣ್ಣು ಗಂಡು, ವರ್ಣಭೇದ ಇಲ್ಲವೇ ಇರುವವನು ಇಲ್ಲದವನು, ಎಂತಹ ತಾರತಮ್ಯಗಳು ಕೂಡ ಇಲ್ಲ. ಯೆಹೋವನ ನಾಮವನ್ನು ನಿಂದಿಸಿದರೆ, ಯೆಹೋವ ದೇವರನ್ನು ದೂಷಿಸಿದರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಒಮ್ಮೆ ಯೋಬನು ಎಲ್ಲವನ್ನು ಕೂಡ ಕಳೆದುಕೊಳ್ತಾನೆ. ತನ್ನ ಮಕ್ಕಳು ಸತ್ತು ಹೋಗ್ತಾರೆ. ತನ್ನಲ್ಲಿದ್ದಂತಹ ಆಸ್ತಿ ಐಶ್ವರ್ಯ ಅಂತಸ್ತುಗಳೆಲ್ಲವೂ ಕೂಡ ಪರರ ಪಾಲಾಗುತ್ತೆ. ಈತನ ದೇಹವೆಲ್ಲವೂ ಕೂಡ ಗಾಯಗಳಾಗಿ ಆತನು ಗೋಣಿತಟ್ಟನ್ನು ಸುತ್ತಿಕೊಂಡು ಆತನು ಬಿದ್ದಿರುವಾಗ ತನ್ನ ಹೆಂಡತಿ ಬರ್ತಾಳೆ. ತನ್ನ ಹೆಂಡತಿ ಬಂದು, ಈಗಲಾದರೂ ನಿನ್ನ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳುವಾಗ ಯೋಬನು ಹೇಳ್ತಾನೆ, ದೇವರಿಂದ ನಾವೆಲ್ಲವನ್ನೂ ಕೂಡ ಒಳ್ಳೆಯ ಆಶೀರ್ವಾದಗಳನ್ನು ಹೊಂದಿಕೊಂಡಾಗ ನಾವು ದೇವರಿಗೆ ಸ್ತೋತ್ರವನ್ನು ಮಾಡ್ತೇವೆ. ಒಳ್ಳೆಯದು ಮಾತ್ರ ದೇವರಿಂದ ನಮಗಾಗಬೇಕು, ಕೆಟ್ಟದ್ದು ದೇವರಿಂದ ನಮಗಾಗಬಾರ್ದು ಎಂಬುದಾಗಿ ತನ್ನ ಹೆಂಡತಿಯನ್ನೇ ಆತನು ಗದರಿಸುವುದನ್ನು ನಾವು ಕಾಣಬಹುದು. ಪ್ರಿಯರೇ, ಆತನಂತಾನೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಕಾರಣಕ್ಕೂ ಕೂಡ ಯೋಬನು ದೇವರನ್ನು ದೂಷಿಸಲಿಲ್ಲ. ಪ್ರಿಯರೇ, ಆದ್ದರಿಂದ ನಾವು ಈ ದೂಷಣೆಯಿಂದ ದೂರವಿರುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೂಷಣೆಗೆ ಒಳಗಾದಂತಹ ಸಂದರ್ಭದಲ್ಲಿ ದೇವರು ಖಂಡಿತವಾಗಲು ನಿನ್ನನ್ನು ಮರಣಕ್ಕೆ, ನಾಶನಕ್ಕೆ ಒಪ್ಪಿಸ್ತಾನೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು. ಒಂದಾನೊಂದು ಸಮಯದಲ್ಲಿ ಆಹಾಮ ಮತ್ತು ಯೆಜ್ಬೇಲಳ ಸಂಗತಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಏನಾಗುತ್ತೆ ಎಂಬುದಾಗಿ ನಾವು ನೋಡೋದಾದರೆ, ಈ ನಾಬೋತನನ್ನು ಆಹಾಬನು ಮನೆಗೆ ಕರೆಸಿ, ನಾಬೋತನೇ, ನಿನ್ನಲ್ಲಿರುವಂತಹ ಆ ಒಂದು ಭೂಭಾಗ ಬಹು ಸೊಗಸಾಗಿದೆ, ನಿನ್ನ ಆ ಭೂಭಾಗವನ್ನು ನನಗೆ ಕೊಟ್ಟು ಬಿಡು ಎಂಬುದಾಗಿ ಕೇಳುವಾಗ ನಾಬೋತನ ಹೇಳ್ತಾನೆ, ಸ್ವಾಮಿ ಆಗಲ್ಲಪ್ಪ, ಯಾಕೆಂದರೆ ಅದು ನನ್ನ ಪಿತ್ರಾರ್ಜಿತ ಆಸ್ತಿ, ನಮ್ಮ ಅಪ್ಪ ತಾತಂದಿರು ನನಗೆ ಕೊಟ್ಟದ್ದು, ಆದ್ದರಿಂದ ಅದನ್ನು ನಾನು ಮಾರ ಬಯಸ್ತಿಲ್ಲ, ಅದನ್ನು ಕೇಳಬೇಡ ಎಂಬುದಾಗಿ ಹೇಳುವಾಗ ಆ ನಾಬೋತನು ಹೊರಟು ಹೋಗ್ತಾನೆ. ಈ ಆಹಾಬನು ಬಹಳ ಕೋಪೋದ್ರೇಕನಾಗಿ ತುಂಬ ಬೇಸರಗೊಂಡು ಮನೆಗೆ ಹೋಗಿ ಊಟ ಮಾಡದೆ ಮಲಗಿರ್ತಾನೆ. ತುಂಬ ಬೇಸರಗೊಂಡಿರುವಾಗ ಆಗ ಯೆಜ್ಬೇಲಳು ಬರ್ತಾಳೆ. ಯೆಜ್ಬೇಲಳು ಬಂದು, ಏನಾಯಿತು ನಿನಗೆ? ನೀನು ಅರಸನಲ್ಲವೋ, ಯಾಕೆ ಹೀಗಿದ್ದೆ ಎಂಬುದಾಗಿ ಕೇಳುವಾಗ ನಾನು ಈಗ ತಾನೇ ನಾಬೋತನನ್ನು ಕರೆದೆ, ಆತನ ಆ ಒಂದು ಭೂಭಾಗವನ್ನು ಕೇಳಿದೆ, ಆತನು ಕೊಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ ಎಂಬುದಾಗಿ ಹೇಳುವಾಗ ನೀನು ಧೈರ್ಯದಿಂದ ಇರು, ನಿನಗೆ ಭೂಭಾಗ ಬೇಕು ಅಷ್ಟೇ ಅಲ್ಲವೋ, ನಾನು ಆ ಭೂಭಾಗವನ್ನು ನಿನಗೆ ಕೊಡಿಸುತ್ತೇನೆ, ನೀನು ಧೈರ್ಯವಾಗಿರು, ನೀನು ಚೆನ್ನಾಗಿರು ಎಂಬುದಾಗಿ ಇಲ್ಲಿ ಯೆಜ್ಬೇಲಳು ಆಹಾಬನಿಗೆ ಧೈರ್ಯವನ್ನು ತುಂಬುತ್ತಾಳೆ. ಇದಾದ ಬಳಿಕ ಯೆಜ್ಬೇಲಳು ಏನು ಮಾಡ್ತಾಳಪ್ಪ ಅಂತಂದರೆ, ಒಂದು ಪತ್ರಿಕೆಯನ್ನು ಬರೀತಾಳೆ. ನಾಬೋತನ ಊರಿನಲ್ಲಿರುವಂತಹ ಹಿರಿಕರಿಗೆ ಒಂದು ಪತ್ರಿಕೆಯನ್ನು ಬರೆದು, ನೀವೆಲ್ಲರೂ ಕೂಡ ಒಂದು ಕಥೆಯನ್ನು ಸೃಷ್ಟಿ ಮಾಡಬೇಕು. ಏನು ಆ ಕಥೆ ಎಂಬುದಾಗಿ ನಾವು ನೋಡುವಾಗ, ಒಂದು ಉಪವಾಸ ದಿನವನ್ನು ನೀವು ನೇಮಕ ಮಾಡಬೇಕು. ಆ ಉಪವಾಸ ದಿವಸದಲ್ಲಿ ಎಲ್ಲರೂ ಕೂಡ ಬಂದಿರುವಾಗ ನಾಬೋತನಿಗೆ ವಿರುದ್ಧವಾಗಿ ಇಬ್ಬರು ಸಾಕ್ಷಿಗಳನ್ನು ನಿಲ್ಲಿಸಬೇಕು. ಹೌದು, ಈ ವ್ಯಕ್ತಿ ನಾವಿಬ್ಬರೂ ಕೂಡ ನೋಡುತ್ತಿರಲು ದೇವರನ್ನು ಮತ್ತು ಅರಸನನ್ನು ದೂಷಿಸಿದ್ದಾನೆ ಎಂಬುದಾಗಿ ಅವರಿಬ್ಬರು ಕೂಡ ಸಾಕ್ಷಿ ಹೇಳಬೇಕು ಎಂಬುದಾಗಿ ಆಕೆ ಒಂದು ಕಥೆಯನ್ನು ಸೃಷ್ಟಿ ಮಾಡ್ತಾಳೆ. ಆಕೆ ಹೇಳಿದ ಮೇರೆಗೆ ಇಬ್ಬರು ಸುಳ್ಳು ಹೇಳುವವರನ್ನು
ಸುಳ್ಳು ಸಾಕ್ಷಿಗಳನ್ನು ಆಕೆ ನಿಲ್ಲಿಸಿ ಎಲ್ಲರ ಎದುರಿಗೆ ನಾಬೋತನು ಸುಳ್ಳು ಹೇಳಿದ್ದಾನೆ, ಇಲ್ಲವೇ ದೇವರಿಗೆ ವಿರುದ್ಧವಾಗಿ ದೂಷಣೆ ಮಾಡಿದ್ದಾನೆ, ಅರಸನಿಗೆ ವಿರುದ್ಧವಾಗಿ ದೂಷಣೆ ಮಾಡಿದ್ದಾನೆ ಎಂಬಂತಹ ನೇರಾರೋಪಣೆ ನಾಬೋತನ ಮೇಲೆ ಮಾಡಿದಾಗ ಜನರೆಲ್ಲರೂ ಕೂಡ ಆತನನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕಲ್ಲೆಸೆದು ಕೊಲ್ತಾರೆ. ನೋಡಿ, ಈ ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ, ದೇವರಿಗೆ ವಿರುದ್ಧವಾಗಿ ದೂಷಣೆಯನ್ನು ಮಾಡಿದರೆ ಅವರಿಗೆ ಇರುವಂತಹ ಶಿಕ್ಷೆ ಏನಪ್ಪ ಎಂಬುದಾಗಿ ನಾವು ನೋಡುವಾಗ ಕಲ್ಲೆಸೆದು ಕೊಲ್ಲುವಂಥದ್ದು, ಅವರಿಗೆ ಮರಣ ಶಿಕ್ಷೆ ಯಾಕಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ನಾಬೋತನು ಸುಳ್ಳು ಸಾಕ್ಷಿ ಆತನಿಗೆ ವಿರುದ್ಧವಾಗಿ ಹೇಳಿದ ಪ್ರಯುಕ್ತ ದೇವರಿಗೆ ದೂಷಣೆ ಮಾಡಿದ್ದಾನೆ ಎಂಬುದಾಗಿ ಗೊತ್ತಾದ ನಂತರ ಜನರು ಏನು ಮಾಡ್ತಾರಪ್ಪ ಅಂತಂದರೆ ಕಲ್ಲೆಸೆದು ಕೊಲ್ತಾರೆ. ಆದ್ದರಿಂದ ದೇವರಿಗೆ ವಿರುದ್ಧವಾಗಿ ದೂಷಣೆ ಮಾಡಿದರೆ ಅಂಥವರಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಅಷ್ಟೇ ಅಲ್ಲ ಪ್ರಿಯರೇ, ಎರಡನೇ ಉದಾಹರಣೆಯನ್ನು ನಾವು ನೋಡುವಾಗ ಯೇಸು ಸ್ವಾಮಿಯವರು ಯಾವ ರೀತಿ ಶಿಲುಬೆಯ ಮರಣಕ್ಕೆ ಹೋದರು ಎಂಬುದಾಗಿ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ ನಾವು 63ರಿಂದ 66 ವಾಕ್ಯಗಳನ್ನು ಓದುವುದಾದರೆ ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕನು, ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕೆಂದು ಅನ್ನಲಾಗಿ, ಯೇಸು, ನೀನು ಹೇಳಿದ್ದಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಿಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದ್ದೀರಲ್ಲ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿಯನ್ನು ಮಹಾಯಾಜಕನು ಕೇಳ್ತಾ ಇದ್ದಾನೆ, ಅಪ್ಪ, ನೀನು ಕ್ರಿಸ್ತನು ಹೌದು ಅಲ್ಲವೋ ನಮಗೆ ತಿಳಿಯಪಡಿಸು ಎಂಬುದಾಗಿ ಹೇಳುವಾಗ, ನೀನು ಹೇಳಿದ ಹಾಗೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಹೋಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ, ಯೇಸು ಸ್ವಾಮಿಯವರು ಅತಿ ಬೇಗನೆ ನಾನು ಬರಲಿದ್ದೇನೆ, ಆಕಾಶ ಮೇಘಾರೂಢನಾಗಿ ನಾನು ಅತಿ ಬೇಗನೆ ಬರಲಿದ್ದೇನೆ ಎಂಬುದಾಗಿ ಹೇಳುವಾಗ ಆ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ಇನ್ನು ಸಾಕ್ಷಿಗಳಿಂದ ನಮಗೆ ಏನು ಕೆಲಸ? ನಮ್ಮೆಲ್ಲರ ಕಣ್ಣ ಮುಂದೆ ದೇವರನ್ನು ಈತನು ದೂಷಣೆ ಮಾಡಿದ್ದಾನೆ, ಈತನನ್ನು ಏನು ಮಾಡೋಣ ಹೇಳಿ ಎಂಬುದಾಗಿ ಹೇಳುವಾಗ ಅಲ್ಲಿ ನೆರೆದಿರುವಂತಹ ಜನರೆಲ್ಲರೂ ಕೂಡ ಹೇಳ್ತಾರೆ, ಈತನನ್ನು ಮರಣಕ್ಕೆ ನಾವು ಒಪ್ಪಿಸಬೇಕು ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ವಿರೋಧವಾಗಿ ಯಾರಾದರೂ ದೂಷಣೆ ಮಾಡಿದರೆ ಅವರಿಗೆ ಮರಣ ಶಿಕ್ಷೆ ಉಂಟು ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ. ಆದ್ದರಿಂದ ಈ ಒಂದು ದೂಷಣೆಯ ಮಾತುಗಳು ನಮ್ಮನ್ನು ಹಾಳು ಮಾಡುತ್ತೆ, ನಾಶ ಮಾಡುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಬಾರದು. ಪ್ರಿಯರೇ, ನಾಬೋತನಿಗೆ ವಿರೋಧವಾಗಿ ಇಬ್ಬರು ಸುಳ್ಳು ಸಾಕ್ಷಿಗಳನ್ನು ನಿಲ್ಲಿಸಿ ದೇವರಿಗೆ ಈತನು ದೂಷಣೆ ಮಾಡಿದ ಎಂಬುದಾಗಿ ಹೇಳಿದಾಗ ನಾಬೋತನನ್ನು ಎಲ್ಲರೂ ಕೂಡ ಕಲ್ಲೆಸೆದು ಕೊಂದರು. ಅಷ್ಟೇ ಅಲ್ಲ, ಯೇಸು ಸ್ವಾಮಿಯವರ ವಿಚಾರವಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯವರು ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದ್ದಾರೆ ಎಂಬುದಾಗಿ ಮಹಾಯಾಜಕನು ತಪ್ಪನ್ನು ಹೊರಿಸಿ ಯೇಸು ಸ್ವಾಮಿಯವರನ್ನು ಕೂಡ ಮರಣ ಶಿಕ್ಷೆಗೆ ಒಳಪಡಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಈ ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ಸರಿ ಇಬ್ಬರು ವ್ಯಕ್ತಿಗಳು ಬಂದು, ಹೌದು ನಾವು ನೋಡುತ್ತಿರುವಾಗ ಈತನು ದೇವರಿಗೆ ವಿರೋಧವಾಗಿ ಮಾತನಾಡಿದ, ದೇವರಿಗೆ ವಿರೋಧವಾಗಿ ದೂಷಣೆಯನ್ನು ಮಾಡಿದ ಎಂಬುದಾಗಿ ಯಾರಾದರೂ ಹೇಳಿದರೆ ಅವರಿಗೆ ಮರಣ ಶಿಕ್ಷೆ ಆಗ್ತಾ ಇತ್ತಂತೆ. ಆದ್ದರಿಂದ ಪ್ರಿಯರೇ, ಒಂದು ವೇಳೆ ಆ ಒಂದು ಕಠಿಣವಾದಂತಹ ಆಜ್ಞೆ ಇಂದಿಗೂ ಕೂಡ ಜಾರಿಯಲ್ಲಿದ್ದಲ್ಲಿ ಬಹುಶಃ ಈ ಲೋಕದಲ್ಲಿ ಯಾರೂ ಕೂಡ ಇರೋದಿಲ್ಲ, ಎಲ್ಲರೂ ಕೂಡ ಸಾಯ್ತಾರೆ. ಯಾಕಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಭಾಗದಲ್ಲಿ ದೇವರು ನಾವೇನು ಮಾಡ್ತಾವಪ್ಪ ಅಂತಂದರೆ ಪ್ರಶ್ನಿಸ್ತೇವೆ, ದೂಷಿಸ್ತೇವೆ. ಆದರೆ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ, ಅಂತ್ಯಕಾಲದಲ್ಲಿ ದೂಷಕರು ಇರ್ತಾರೆ. ಅಂತಹ ದೂಷಕರಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹತ್ತಿರವಾಗಿರಬಾರದು, ಅವರನ್ನು ದೂರವಾಗಿ ಇಡಬೇಕು ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ. ಪ್ರಿಯರೇ, ದೂಷಕರು ನಾಶವಾಗ್ತಾರೆ, ದೂಷಕರು ಮರಣ ಶಿಕ್ಷೆಗೆ ಒಳಗಾಗ್ತಾರೆ ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ. ಪ್ರಿಯರೇ, ಸತ್ಯವಾಕ್ಯ ಹೇಳಿದ ಹಾಗೆ ದೇವರನ್ನು ದೂಷಿಸಿದವನಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ನಾವು ಯಾಜಕ ಕಾಂಡ 24ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡಬಹುದು. ಆದ್ದರಿಂದ ಈ ಒಂದು ಭಯಾನಕವಾದಂತಹ ದೂಷಣೆ ನಮ್ಮನ್ನು ಮರಣಕ್ಕೆ ಈಡು ಮಾಡುತ್ತೆ,
ನಮ್ಮನ್ನು ನಾಶ ಮಾಡುತ್ತೆ, ನಮ್ಮನ್ನು ದೇವರಿಂದ ತುಂಬ ದೂರ ತೆಗೆದುಕೊಂಡು ಹೋಗುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಮರಿಬಾರದು. ದೂಷಣೆ ನನ್ನನ್ನು ನಿನ್ನನ್ನು ಏನು ಮಾಡುತ್ತಪ್ಪ ಅಂದರೆ ಹಾಳು ಮಾಡುತ್ತೆ. ಅರಸನಾದಂತಹ ಸೆನ್ಹರೀಬ, ಅಶ್ಶೂರ್ಯರ ಅರಸ ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ದೇವರಿಗೆ ವಿರೋಧವಾಗಿ ಮಾತನಾಡ್ತಾನೆ. ದೇವರಿಗೆ ವಿರೋಧವಾಗಿ ಮಾತನಾಡಿ ಆತನು ಭಯಂಕರವಾದಂತಹ ನಾಶನವನ್ನು ಕಾಣ್ತಾನೆ. ಯಾವ ರೀತಿ ಎಂಬುದಾಗಿ ನಾವು ಸತ್ಯವಾಕ್ಯದಿಂದ ನೋಡಬಹುದು. ಅರಸನಾದಂತಹ ಹಿಜ್ಕೀಯನಿಗೆ ಒಂದು ಪತ್ರಿಕೆಯನ್ನು ಬರೀತಾನೆ. ಯಾರು? ಅರಸನಾದಂತಹ ಸೆನ್ಹರೀಬನು, ಅಶ್ಶೂರ್ಯರ ಅರಸನಾದಂತಹ ಸೆನ್ಹರೀಬನು ಹಿಜ್ಕೀಯನಿಗೆ ಒಂದು ಪತ್ರಿಕೆಯನ್ನು ಬರೀತಾನೆ. ಈಗ ನೀನು ನಂಬಿರುವಂತಹ ನಿನ್ನ ದೇವರು ನಿನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಕಾಪಾಡಲಿಕ್ಕೆ ಆಗೋದಿಲ್ಲ, ನಿಮ್ಮೆಲ್ಲರನ್ನು ಕೂಡ ನಾಶ ಮಾಡ್ತೇನೆ. ನಾವು ಎಷ್ಟೋ ದೇಶಗಳವರನ್ನು ಹಾಳು ಮಾಡಿದ್ದೇವೆ. ನಿಮ್ಮ ದೇಶ ಬಹಳ ಚಿಕ್ಕದ್ದು, ನಾವು ಸುಲಭವಾಗಿ ಬಂದು ನಿಮ್ಮೆಲ್ಲರನ್ನು ಕೂಡ ಹಾಳು ಮಾಡ್ತೇವೆ, ನಿಮ್ಮ ದೇವರು ಕೂಡ ನಿಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಪತ್ರಿಕೆಯನ್ನು ಬರೆದಾಗ ಹಿಜ್ಕೀಯನು ಆ ಪತ್ರಿಕೆಯನ್ನು ತೆಗೆದುಕೊಂಡು ಬಹಳ ದುಃಖತಪ್ತನಾಗ್ತಾನೆ. ಬಹಳ ದುಃಖತಪ್ತನಾಗಿ ಯೆಹೋವನ ಮಂದಿರಕ್ಕೆ ಹೋಗ್ತಾನೆ. ಯೆಹೋವನ ಮಂದಿರಕ್ಕೆ ಹೋಗಿ ಅದನ್ನು ಏನು ಮಾಡ್ತಾನೆ ಎಂಬುದನ್ನು ನೋಡೋಣ ಬನ್ನಿ. ಯೆಶಾಯನ ಪ್ರವಾದನೆಯ ಗ್ರಂಥ 37ನೇ ಅಧ್ಯಾಯ, ಯೆಶಾಯ 37. ನಾನು 14ನೇ ವಾಕ್ಯದಿಂದ ಓದ್ತಾ ಇದ್ದೇನೆ ಪ್ರಿಯರೇ, 14ನೇ ವಾಕ್ಯದಿಂದ ಓದ್ತಾ ಇದ್ದೇನೆ, ಗಮನಿಸಿ. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ, ಕೆರೂಬಿಗಳ ಮಧ್ಯೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು, ಯೆಹೋವನೇ ಕಣ್ಣಿಟ್ಟು ನೋಡು. ಸೆನ್ಹರೀಬನು ಜೀವಸ್ವರೂಪನಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಸ್ವಾಮಿ, ಈ ಅಶ್ಶೂರ್ಯರ ಅರಸನಾದಂತಹ ಸೆನ್ಹರೀಬನು ನಮಗೆ ವಿರೋಧವಾಗಿ ಪಾಪ ಮಾಡಲಿಲ್ಲ, ನಿನ್ನನ್ನು ದೂಷಣೆ ಮಾಡ್ತಾ ಇದ್ದಾನೆ, ನಿನ್ನನ್ನು ನಿಂದಿಸ್ತಾ ಇದ್ದಾನೆ, ನಿಮ್ಮ ದೇವರು ಕೂಡ ನಿಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ, ನಾವು ಏನಪ್ಪ ಮಾಡುವುದು ಎಂಬುದಾಗಿ ತುಂಬ ದುಃಖತಪ್ತ ಭಾವದಿಂದ ಆತನು ಅಂದರೆ ಸೆನ್ಹರೀಬನು ಕಳಿಸಿದಂತಹ ಒಂದು ಪತ್ರವನ್ನು ಯೆಹೋವನ ಮುಂದೆ ತೆರೆದಿಟ್ಟು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ನಮ್ಮ ಕೂಗನ್ನು ಕೇಳು, ಸ್ವಾಮಿ, ನಮ್ಮ ಮೊರೆಯನ್ನು ಆಲಿಸು, ಕರ್ತನೇ ನಿನ್ನನ್ನು ದೂಷಣೆ ಮಾಡ್ತಾ ಇದ್ದಾನೆ ಸೆನ್ಹರೀಬನು. ಏನಪ್ಪ ಇದು? ಮೌನವಾಗಿರಬೇಡ, ನೀನು ದಯಮಾಡಿ ಮುಂದೆ ಬಂದು ಏನೋ ಒಂದು ಮಾಡು ಎಂಬುದಾಗಿ ಇಲ್ಲಿ ಹಿಜ್ಕೀಯನು ಮೊರೆ ಇಡ್ತಾ ಇದ್ದಾನೆ. ಈ ಮೊರೆ ಇಟ್ಟಂತಹ ಸಂದರ್ಭದಲ್ಲಿ ಏನಾಗುತ್ತೆ ಎಂಬುದಾಗಿ ಪ್ರಿಯರೇ ನಾವು ನೋಡಲೇಬೇಕು. ಬನ್ನಿ, ನಾವೀಗ ಏನು ಮಾಡೋಣ ಅಂತಂದರೆ 37ನೇ ಅಧ್ಯಾಯ 36ನೇ ವಾಕ್ಯಕ್ಕೆ ಹೋಗೋಣ. ಯೆಶಾಯನ ಪುಸ್ತಕ 37:36ನೇ ವಾಕ್ಯ ನೋಡಿ ಇಲ್ಲಿ. ಆಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳ್ಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಬೆಳಿಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲ ಹೆಣಗಳಾಗಿದ್ದರು. ಆಗ ಅಶ್ಶೂರ್ಯರ ಅರಸನಾದ ಸೆನ್ಹರೀಬನು ಹಿಂದಿರುವ ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದ್ರಮೆಲೆಕ್, ಸರೆಚೆಕ್ ಎಂಬ ಅವನ ಮಕ್ಕಳು ಅವನನ್ನು ಕತ್ತಿಯಿಂದ ಕೊಂದು ಅರಾರಾತ್ ದೇಶಕ್ಕೆ ಓಡಿ ಹೋದರು. ಪ್ರಿಯರೇ, ದೇವರಿಗೆ ವಿರುದ್ಧವಾಗಿ ದೂಷಣೆ ಮಾಡಿದಂತಹ ಈ ಸೆನ್ಹರೀಬನನ್ನು, ಇಲ್ಲವೇ ಸೆನ್ಹರೀಬನ ಒಂದು ಸೈನ್ಯವನ್ನು ದೇವರು ಹಾಳು ಮಾಡಲು ಏನು ಮಾಡ್ತಿದ್ದಾನೆ ಗೊತ್ತಾ ಪ್ರಿಯರೇ? ಒಬ್ಬ ದೇವದೂತನನ್ನು ಕಳಿಸ್ತಾ ಇದ್ದಾನೆ. ಕೇವಲ ಒಬ್ಬ ದೇವದೂತ ಆ ರಾತ್ರಿಯಲ್ಲಿ ಅಶ್ಶೂರ್ಯರ ಪಾಳ್ಯದಲ್ಲಿ ಬಂದಾಗ ಎಂತಹ ಒಂದು ಭಯಂಕರವಾದಂತಹ ಹಾನಿ ಉಂಟಾಗುತ್ತೆ ಎಂಬುದಾಗಿ ನಾವು ನೋಡುವಾಗ 185,000 ಮಂದಿ ಸೈನಿಕರನ್ನು ಆ ಒಬ್ಬ ದೇವದೂತ ಏನು ಮಾಡ್ತಾನಪ್ಪ ಅಂತಂದರೆ ಹಾಳು ಮಾಡ್ತಾನೆ, ಕೆಡವಿ ಬಿಡ್ತಾನೆ, ನಾಶ ಮಾಡ್ತಾನೆ. ಎಂತಹ ಒಂದು ಭಯಂಕರವಾದಂತಹ ಒಂದು ಕೃತ್ಯ. ದೇವರಿಗೆ ಕೋಪ ಬಂದು ಆತನು ಒಬ್ಬ ದೇವದೂತನನ್ನು ಕರೆದು ಹೇಳ್ತಾನೆ, ನೀನು ಹೋಗು, ಯಹೂದ್ಯರ ಪಾಳ್ಯದಲ್ಲಿ ಹೋಗಿ, ಅಶ್ಶೂರ್ಯರ ಪಾಳ್ಯದಲ್ಲಿ ಹೋಗಿ ನೀನು ನನ್ನ ಒಂದು ಬಲವನ್ನು ತೋರಿಸಬೇಕು ಎಂಬುದಾಗಿ ಆ ದೂತನನ್ನು ಕಳುಹಿಸಿದಾಗ ಆ ರಾತ್ರಿ 185,000 ಮಂದಿ ಹತರಾಗ್ತಾರೆ. ಉದಯದಲ್ಲಿ ಎದ್ದಾಗ ಯಾರೂ ಕೂಡ ಇರೋದಿಲ್ಲ, ಎಲ್ಲರೂ ಕೂಡ ಶವಗಳಾಗಿ ಬಿದ್ದಿರ್ತಾರೆ ಪ್ರಿಯರೇ.
ಅಷ್ಟೇ ಅಲ್ಲ, ಈ ಸೆನ್ಹರೀಬನು ಓಡಿ ಹೋಗ್ತಾನೆ. ಸೆನ್ಹರೀಬನು ಓಡಿ ಹೋಗಿ ತನ್ನ ಊರಿನಲ್ಲಿದ್ದಾಗ ತನ್ನ ಸ್ವಂತ ಮಕ್ಕಳೇ ಆತನನ್ನು ಬಂದು ಏನು ಮಾಡ್ತಾರಪ್ಪ ಅಂತಂದರೆ ಸಂಹಾರ ಮಾಡ್ತಾರೆ, ಕೊಂದು ಹಾಕ್ತಾರೆ. ಪ್ರಿಯರೇ, ಈ ಮುಖಾಂತರ ನಾವು ಕಲಿಬೇಕಾಗಿರೋದು ಏನಪ್ಪ ಅಂತಂದರೆ, ದೇವರನ್ನು ಯಾರು ದೂಷಿಸಿದರೂ ಸರಿ, ಅವನು ಎಲ್ಲೇ ಇರಲಿ, ಹೇಗೇ ಇರಲಿ, ಎಷ್ಟೇ ದುಡ್ಡಿರಲಿ, ಎಷ್ಟೇ ಸೆಕ್ಯೂರಿಟಿಗಳು ಅದನ್ನು ಸುತ್ತಲೂ ಕೂಡ ಇದ್ದರೂ ಸಹಿ ದೇವರು ಆತನನ್ನು ಸಂಹಾರ ಮಾಡ್ತಾನೆ. ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದಂತಹ ಸೆನ್ಹರೀಬನು, ಆತನ ಒಂದು ಸೈನ್ಯವು ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಒಬ್ಬ ದೇವದೂತನ ಮುಖಾಂತರ 1,85,000 ಮಂದಿ ಒಂದೇ ದಿವಸ ಸಂಪೂರ್ಣವಾಗಿ ಪತನವಾಗಿ ಹೋಗ್ತಾರೆ, ಹಾಳಾಗಿ ಹೋಗ್ತಾರೆ, ಮರಣವನ್ನು ಹೊಂದ್ತಾರೆ ಎಂಬುದನ್ನು ಈ ಮುಖಾಂತರ ನಾವು ಕಲಿಯಬೇಕು. ಪ್ರಿಯರೇ, ದೇವರನ್ನು ದೂಷಿಸುವುದು ಮಹಾಪಾಪ ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ. ದೇವರನ್ನು ದೂಷಿಸಿದವರು ಅವರಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ನಾವು ದೇವರ ಭಯಭಕ್ತಿಯಲ್ಲಿ ಜೀವಿಸುವವರಾಗಿರಬೇಕು, ದೇವರ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸುವವರಾಗಿರಬೇಕು. ನೋಡಿ, ಇಲ್ಲಿ ಪೇತ್ರನು ಬಹಳ ಚೆನ್ನಾಗಿ ಹೇಳ್ತಾನೆ, ಪೇತ್ರನು ಬಹಳ ಸೊಗಸಾಗಿ ಹೇಳ್ತಾನೆ. ಮೊದಲನೇ ಪೇತ್ರ ನಾವು ಸತ್ಯವಾಕ್ಯದಲ್ಲಿ ನೋಡೋದಾದರೆ 3ನೇ ಅಧ್ಯಾಯ ನಾವು 9ನೇ ವಾಕ್ಯವನ್ನು ಧ್ಯಾನ ಮಾಡೋಣ. ಮೊದಲನೇ ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ನಾವು ದೂಷಣೆ ಮಾಡಬಾರದು ಎಂಬುದಾಗಿ ಕಲಿತಾ ಇದ್ದೇವೆ. ಆದ್ದರಿಂದ ಒಳ್ಳೆಯ ಮಾತುಗಳನ್ನು ನಾವು ಆಡಬೇಕು. ನಮಗೆ ಕೆಟ್ಟದ್ದು ಮಾಡುವವರನ್ನು ಕೂಡ ನಾವು ಒಳ್ಳೆಯದೇ ಬಯಸಬೇಕು. ಆಗ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ನೋಡಿ, ಇಲ್ಲಿವರೆಗೂ ನಾವು ನೋಡೋದಾದರೆ 3 ಸನ್ನಿವೇಶಗಳನ್ನು, 3 ಉದಾಹರಣೆಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ನಾಬೋತನಿಗೆ ವಿರೋಧವಾಗಿ ಯೆಜಬೇಲಳು 2 ಸಾಕ್ಷಿಗಳನ್ನು ನಿಲ್ಲಿಸ್ತಾರೆ. ನಾಬೋತನು ನಾವು ಕಂಡಾಗ ದೇವರಿಗೆ ವಿರೋಧವಾಗಿ, ಅರಸನಿಗೆ ವಿರೋಧವಾಗಿ ದೂಷಣೆ ಮಾಡಿದ ಎಂಬುದಾಗಿ ಹೇಳಿದ ಪ್ರಯುಕ್ತ ನಾಬೋತನನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಲ್ತಾರೆ. ಯೇಸು ಸ್ವಾಮಿಯವರ ವಿಚಾರವಾಗಿ ನಾವು ನೋಡುವಾಗ, ನೀನು ಕ್ರಿಸ್ತನ ಹೌದೋ ಅಲ್ಲವೋ ಎಂಬುದಾಗಿ ಹೇಳುವಾಗ ಹೌದು ನೀವು ಹೇಳಿದಾಗೆ ಎಂಬುದಾಗಿ ಹೇಳುವಾಗ ಆತನನ್ನು ಕೂಡ ದೇವದೂಷಣೆ ಮಾಡಿದ ಎಂಬುದಾಗಿ ಆರೋಪಣೆಯನ್ನು ಹೊರಿಸಿ ಆತನನ್ನು ಕೂಡ ಮರಣಕ್ಕೆ ಆಹುತಿ ಮಾಡ್ತಾರೆ. ಅಷ್ಟೇ ಅಲ್ಲ, ಸೆನ್ಹರೀಬನನ್ನು ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದ ಪ್ರಯುಕ್ತ ಆತನ ಸೈನ್ಯವನ್ನು ದೇವರು ಸಂಹಾರ ಮಾಡ್ತಾನೆ. ಪ್ರಿಯರೇ, ದೇವರಿಗೆ ವಿರೋಧವಾಗಿ ಯಾರಾದರೂ ಮಾತನಾಡಿದರೆ ಅವರಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ಯಾಜಕಕಾಂಡ 24ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತಿದೆ. ಆದ್ದರಿಂದ ಈ ದೇವದೂಷಣೆ ನಮ್ಮಿಂದ ದೂರ ಹೋಗಲಿ, ದೇವರಿಗೆ ಸಮೀಪವಾಗಿ ನಾವು ಜೀವಿಸಬೇಕು. ಯಾಕೆಂದರೆ ಆತನು ಬೇಗಲೇ ಬರಲಿದ್ದಾನೆ. ನಾವು ದೇವರಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸುವಂತಹ ಮಹಾಕೃಪೆ ಆ ದೇವರು ಅನುಗ್ರಹಿಸಲಿ ಎಂಬುದೇ ನನ್ನ ಈ ಒಂದು ಪ್ರಾರ್ಥನೆಯಾಗಿದೆ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಂತ್ಯವನ್ನು ಹಾಡೋಣ. ಬನ್ನಿ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ವಿಶೇಷವಾಗಿ ನೀವು ನಮ್ಮೊಟ್ಟಿಗೆ ಮಾತನಾಡಿದಂತಹ ಈ ಒಂದು ಅದ್ಭುತ ಸಂದೇಶಕ್ಕಾಗಿ ಕೋಟಿ ಸ್ತೋತ್ರ. ಹೌದು ಸ್ವಾಮಿ, ಅಂತ್ಯಕಾಲದಲ್ಲಿ ದೂಷಕರು ಇರ್ತಾರೆ ಸ್ವಾಮಿ. ಆ ದೂಷಕರು ಮರಣಕ್ಕೆ ಇಲ್ಲವೇ ನಾಶನಕ್ಕೆ ಕರ್ತನೆ ಪಾತ್ರರಾಗ್ತಾರೆ ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರ ತಿಳಿಸಿದ್ದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಯಾರಾದರೂ ಸರಿ ನಿನ್ನ ನಾಮವನ್ನು ದೂಷಿಸಿದರೆ ಅಂಥವರಿಗೆ ಮರಣ ಶಿಕ್ಷೆ ಆಗಬೇಕು ಎಂಬುದಾಗಿ ನೀನಾದರೂ ಯಾಜಕಕಾಂಡದಲ್ಲಿ ತಿಳಿಸಿದ್ದಿ ಸ್ವಾಮಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ನಾವು ದೂಷಿಸದೆ ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ನುಡಿದಂತಹ ಯೋಬನ ರೀತಿಯಲ್ಲಿ ನಾವು ಕೂಡ ಜೀವಿಸಿ ನಿನಗೆ ಮೆಚ್ಚುಗೆಯ ಮಕ್ಕಳಾಗಿ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.